ಇವತ್ತೇನು 6 ಜನ ಒಂದು ಫೈನಲ್ಗೆ ಬಂದಿದ್ದಾರಲ್ವ, ಗಿಲ್ಲಿ ಆಗ್ಬೋದು, ಅಶ್ವಿನಿ ಮೇಡಮ್ ಆಗ್ಬೋದು, ಕಾವೇರ್ ಆಗ್ಬೋದು, ರಕ್ಷಿತರಾಗ್ಬೋದು, ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ರಘು ಅವರಾಗ್ಬೋದು, ಹಾಗೂ ದರ್ಶನ್ ಅವರು, ಇವರೆಲ್ಲರೂ ಗೆದ್ದಂಗೆ ಈಗ. ಇವರೆಲ್ಲರಿಗೂ ನಮ್ಮ ಪರವಾಗಿ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳು, ರಾಜ್ಯ ಜನತೆವರೆಗೂ ಅಭಿನಂದನೆಗಳು. ಸೊ ಏನಪ್ಪ ಅಂದರೆ ಇವಾಗ ಮುಖ್ಯವಾಗಿ ಇದನ್ನು ಯಾರೂ ಅಷ್ಟೇ ಏನೇ ರಿಸಲ್ಟ್ ಬರ್ಬೋದು ಮೇಡಮ್, ಯಾರು ಬೇಕಾದ್ರೆ ಗೆಲ್ಬೋದು, ಯಾರು ಬೇಕಾದ್ರೆ ಸೋಲ್ಬೋದು. ಅಭಿಮಾನಿಗಳು ಯಾವುದೇ ರೀತಿಯ ವೈಯಕ್ತಿಕವಾಗಿ ತೊಗೋಬೇಡಿ, ಇದು ನನ್ನ ಮನವಿ. ಕಾರಣ ಇಷ್ಟೇ, ಈಗ ಏನಾಗಿದೆ ಅಂದರೆ ಈಗ ಇಷ್ಟು ವರ್ಷದಲ್ಲಿ ಏನು 12 ವರ್ಷ ಬಿಗ್ ಬಾಸ್ ಅಂತಲ್ವಾ, ಈ 12 ವರ್ಷದಲ್ಲಿ ಇಷ್ಟು ಹೈಪ್ ಆಗಿದ್ದು, ಇಷ್ಟು ಪಬ್ಲಿಸಿಟಿ ಆಗಿದ್ದು, ಇಷ್ಟು ಮನೆ ಮಾತಾಗಿದ್ದು, ಇಷ್ಟು ಜನರ ಒಂದು ಏನಂತಾರೆ ಕಾತುರವಾಗಿರೋದು, ಜೊತೆಗೆ ಕನ್ನಡದಲ್ಲಿ ಯಾವುದೊಂದು ಬಿಗ್ ಬಾಸ್ ಬರ್ತಾಯಿದೆ ಅಂತ ಅದೇನೋ ನಡೀತದೆ ಅಂತೆ, ಯಾರೋ ಒಂದು ಹುಡುಗ ಇದ್ದಾನಂತೆ. ಬಿಗ್ ಬಾಸ್ ಅಂದರೆ ಎಲ್ರಿಗೂ ಅಂತ ಏನೋ ಕೆಟ್ಟ ಒಂದು ಭಾವನೆ ಇತ್ತು, ಅದನ್ನೆಲ್ಲ ತೊಳೆದಾಕಿ ಎಲ್ಲ 12 ಸೀಸನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಸಲ ಬಿಗ್ ಬಾಸು ತುಂಬ ಕ್ರೇಜಲ್ಲಿ TRP ಆಗ್ಬೋದು, ಪಬ್ಲಿಸಿಟಿ ಆಗ್ಬೋದು, ಇಂಟರ್ನೆಟ್ ಆಗ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಆಗ್ಬೋದು, ಎಲ್ಲನೂ ಮೀಡಿಯಾ ಮಾಧ್ಯಮಗಳಾಗ್ಬೋದು, ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋದು ಒಂದೇ ಬಿಗ್ ಬಾಸ್ನ ನಾಳೆ ಒಂದು ದಿವಸಕ್ಕೆ. ಹೌದು, ಇಲ್ಲಿ ನನ್ನ ವೈಯಕ್ತಿಕವಾಗಿ ಮೇಡಮ್, ನನ್ನ ವೈಯಕ್ತಿಕ ಇಲ್ಲಿ ಯಾರೂ ಇರಲಿಲ್ಲ, ಯಾರು ಬೇಕಾದ್ರೆ ಗೆಲ್ಬೋದು, ಎಲ್ರಿಗೂ ನನ್ನ ಅಭಿನಂದನೆ ಇದ್ದೇ ಇರ್ತದೆ. ರಘು ಆಗ್ಬಾರ್ದು, ರಕ್ಷಿತ ಮೇಡಮ್ ಆಗ್ಬೋದು, ಕಾವ್ಯ, ಅಶ್ವಿ, ಎಲ್ಲರೂ ಗೆಲ್ಲಿ. ಆದರೆ ನನ್ನ ಪರವಾಗಿ ನಾನೇನು ವೈಯಕ್ತಿಕವಾಗಿ ಅಂದರೆ ಇವತ್ತು ಈ ಒಂದು ಅಷ್ಟೊಂದು ಹೈಪ್ ಬರೋಕ್ಕೆ ಕಾರಣ ಅಂದರೆ ನಮ್ಮ ಗಿಲ್ಲಿ ಅಂದರೆ ತಪ್ಪಾಗಲಾರ್ದು.